ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ಶ್ರೀಕೃಷ್ಣ. ಅಧಿಕ ಮಾಸ ಶುರುವಾಗಿದ್ದು ಎಲ್ಲೆಡೆಗೆ ಶ್ರೀಕೃಷ್ಣನ ಭಾಗವತ ಪುರಾಣ, ಭಗವದ್ಗೀತೆ, ವಿಷ್ಣು ಸಹಸ್ರನಾಮದ ಪಾರಾಯಣ, ಆರಾಧನೆ. ಎಷ್ಟು ಕೇಳಿದರೂ ಕಿವಿಗಳಿಗೆ ತೃಪ್ತಿಯೇ ಇಲ್ಲ. ಅಂತಹ ಮೋಹಕ ಮೂಡಿಯ ಶ್ರೀಕೃಷ್ಣ. ಶ್ರೀಕೃಷ್ಣ ಚರಿತ್ರೆಯ ಸೌಂದರ್ಯ ಶಬ್ದಗಳಲ್ಲಿ ಹಿಡಿದಿಡಲು ಅಸಾಧ್ಯವೇ. ಎಲ್ಲಿ ಬಾಡುವುದೋ ಎಂಬ ಭಯವಾಗುತ್ತದೆ. ಸದಾ ಚೈತನ್ಯ ಪೂರ್ಣ ವ್ಯಕ್ತಿತ್ವ ಅವನದು. ಕ್ರಿಯಾಶೀಲ ಬಾಲ್ಯ, ಉತ್ಸಾಹ ತುಂಬಿದ ಕಾರ್ಯ. ಅವನೊಂದು ಚೈತನ್ಯದ ಚಿಲುಮೆಯೇ ಇದ್ದಂತೆ. 6000 ವರ್ಷದ ಹಿಂದೆ ಅದೊಂದು ಶ್ರಾವಣ ಕೃಷ್ಣ ಅಷ್ಟಮಿಯ ಮಧ್ಯರಾತ್ರಿಯಲ್ಲಿ ಅವತರಿಸಿದ ಈ ಮಹಾತ್ಮ ಗೋಕುಲ ವೃಂದಾವನಗಳಲ್ಲಿ ಬೆಳೆದ ಬಡ ಗೋಪಾಲರೊಡನೆ ಕೂಡಿ ಆಡಿದ, ಆಕಳುಗಳನ್ನು ಕಾಪಾಡಿದ, ಎಲ್ಲರನ್ನೂ ಪ್ರೀತಿಸಿದ ಅವನು. ಎಲ್ಲ ವೃತ್ತಿಗಳನ್ನು ಗೌರವಿಸಿ ಅವುಗಳನ್ನು ಹೆಚ್ಚಿಸಿದ. ಕೃಪಣರ ಹಾಲು ಕದ್ದು ಬಡ ಬಾಲಕರ ಕೈವಾರಿಯಾದ, ಜನರ ಹೃದಯ ಗೆದ್ದು ಕ್ರಾಂತಿಕಾರಿಯಾದ. 7 ವರ್ಷದ ಮಗು ಇಂದ್ರ ಪೂಜೆಯನ್ನು ತಡೆದ. ವ್ಯಕ್ತಿ ಪೂಜೆಗಿಂತ ಸಮಗ್ರ ಸಮಾಜ ಪೂಜೆ ವಿಧಿಸಿದ. ಅಚಲ ಪ್ರತಿಮೆಗಿಂತ ಚಲ ಪ್ರತಿಮೆಯೇ ಪೂಜೆಗೆ ವಿಹಿತವೆಂದು. ಬೇಕಾದಷ್ಟು ಅಡಿಗೆಯನ್ನು ಮಾಡಿರಿ, ಎಲ್ಲ ಜಾತಿ ಎಲ್ಲ ಬಾಂಧವರಿಗೂ ಯಥಾಯೋಗ್ಯವಾಗಿ ಉಣಿಸಬೇಕು. ದನ ಕರುಗಳಿಗೆ ಹುಲ್ಲು ನೀಡಿ, ಹೀಗೆ ಎಲ್ಲರ ಹೊಟ್ಟೆ ತುಂಬಿದರೆ ಅದೇ ಗೋವರ್ಧನನ ಪೂಜೆ ಎಂದ. ಎಲ್ಲರಲ್ಲಿ ದೇವರನ್ನು ಕಾಣುವ ಉತ್ತಮ ಭಕ್ತ. ಎಲ್ಲರಲ್ಲಿ ದೇವರನ್ನು ಕಾಣುವವ ಉತ್ತಮ ಭಕ್ತ. ಪ್ರತಿಮೆಯಲ್ಲಿಯೇ ಕಾಣುವವ ಮಧ್ಯಮ ಭಕ್ತನೆನ್ನುವನು ಶ್ರೀಕೃಷ್ಣ. ಶ್ರೀಕೃಷ್ಣನು ಕಾಲಿಯನ ಹೆಡೆಗಳ ಮೇಲೆ ಕುಣಿಯುತ್ತಿರುವಾಗ ಆ ಕುಣಿತಕ್ಕೆ ತಕ್ಕಂತೆ ಬ್ರಹ್ಮನು ಮದ್ದಳೆಯನ್ನು ಬಾರಿಸಿದನಂತೆ. ಆಂಜನೇಯನು ಜಗದೊಡೆಯನಾದ ಮಹಾತ್ಮನನ್ನು ವರ್ಣಿಸುವ ಹಾಡುಗಳನ್ನು ಹಾಡಿದನಂತೆ. ಶಂಕರನು ತಾಳಗಳನ್ನು ಗತಿಗೆ ತಕ್ಕಂತೆ ಹೊಡೆದನಂತೆ. ಈ ರೀತಿಯಾಗಿ ಶ್ರೀಕೃಷ್ಣನ ನೃತ್ಯವು ಲೋಕೋತ್ತರವಾಗಿದೆ. ಭಗವಂತನನ್ನು ಆರಾಧಿಸಲು 10 ಪ್ರತೀಕಗಳಿವೆಯಂತೆ. ಇವರಲ್ಲಿ ನಮ್ಮ ಮನಸ್ಸಿನ ಪಕ್ವತೆಯಿಂದಾಗಿ ದೇವರನ್ನು ಕಂಡು ನಾವು ಪೂಜಿಸಬೇಕು. ಸೂರ್ಯ, ಅಗ್ನಿ, ಆಕಳು, ಭಕ್ತ, ಆಕಾಶ, ಗಾಳಿ, ನೀರು, ಆತ್ಮ ಹಾಗೂ ಚರಾಚರ ಎಲ್ಲ ಪ್ರಾಣಿಗಳು ಯಾರಿಂದ ನಾವು ಸದಾ ಉಪಕೃತರೋ ಅವರನ್ನು ನಾವು ಗೌರವಿಸಬೇಕೆಂದು ತಿಳಿಸಿದ. ನಾವು ನಮ್ಮಲ್ಲೇ ಭಗವಂತನನ್ನು ನನ್ನ ಆತ್ಮ, ಶರೀರ, ಮನಸ್ಸುಗಳಲ್ಲಿ ದೇವನಿರುವ. ಆದ್ದರಿಂದ ದೇಹ ಒಂದು ದೇಗುಲವಿದ್ದಂತೆ. ಈ ಶರೀರವನ್ನು ಪ್ರೀತಿಯಿಂದ ಕಾಪಾಡುವುದೇ ದೇವ ಪೂಜೆ. ಸ್ನಾನ, ಊಟ, ನಿದ್ರೆ ಇವು ವಿಹಿತವಾದರೆ ಅದೇ ಪೂಜೆ. ಇವೆಲ್ಲವೂ ಒಂದೊಂದು ಯಜ್ಞಗಳೆಂದು ತಿಳಿಸಿದ ಶ್ರೀಕೃಷ್ಣ. ಆರೋಗ್ಯ, ಭಾಗ್ಯ, ಶರೀರ ಸಂಪತ್ತಿಗೂ ಮಹತ್ವದ ಸ್ಥಾನ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಚರಿತೆಯನ್ನು ಅಲ್ಪ ಬುದ್ಧಿಯ ನಾವು ಮಿತ ಮಾತುಗಳಲ್ಲಿ ಮೂಡಿಸಲು ಸಾಧ್ಯವೇ? ಅವನು ಸರ್ವಾಂತರ್ಯಾಮಿಯಾದ ಪರಮಾತ್ಮ. ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ಹರಿದಾಸ ವಾಂಗ್ಮಯ. ಹರಿದಾಸ ವಾಂಗ್ಮಯದಿಂದ ಮೆರೆದ ನಾಡು ಕನ್ನಡ ನಾಡು. ಸುಮಾರು 14-15ನೇ ಶತಮಾನದಲ್ಲಿ ದಾಸ ಸಾಹಿತ್ಯದಲ್ಲಿ ಬೆಳಗಿದ ನೂರಾರು ಹರಿದಾಸರು ಅದಾವ ಶಾಲೆ ಕಾಲೇಜುಗಳಲ್ಲಿ ಗ್ರ್ಯಾಜುಯೇಷನ್, PhD ಮಾಡಿದವರಲ್ಲ. ಅಂಥವರ ಸಾಹಿತ್ಯ ವಿವಿಧಮಯದ ಸಾಹಿತ್ಯವನ್ನು ಪ್ರಕಾರವನ್ನು ಅರ್ಥ ಮಾಡಿಕೊಳ್ಳಲು ಇಂದು ನಾವು ಎಂಥ ಶ್ರಮ ಪಡಬೇಕಾಗುತ್ತಿದೆ. ಒಮ್ಮೊಮ್ಮೆ ಈ ವಿಚಾರದಿಂದ ಮನಸ್ಸಿಗೆ ಏನೂ ತೋಚದಂತೆ ಆಗುತ್ತದೆ. ಸಂಸ್ಕೃತದ ಮಡಿವಂತಿಕೆ ಕೊಡವಿಕೊಂಡು ಸರಳ ಜನಸಾಮಾನ್ಯರ ಭಾಷೆಯಲ್ಲಿ ರಚಿಸಿದ ಅವರ ರಚನೆಗಳು ಇತಿಹಾಸವನ್ನೇ ಸೃಷ್ಟಿಸಿವೆ. ಆ ಮಹನೀಯರೆಲ್ಲರೂ ಸೃಷ್ಟಿಸಿದ ಸಾಹಿತ್ಯದ ಶ್ರೇಯಸ್ಸು ನಮಗೆ ಭಕ್ತಿಭಾವದ
ರಾಜಮಾರ್ಗವಾಗಿವೆ. ಹರಿದಾಸರಿಗೆ ಕಾವ್ಯ ರಚನೆ ಮಾಡಿ ಕವಿ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ಹಿರಿದಾಸೆ ಇರಲಿಲ್ಲ. ಸಾಹಿತ್ಯ ರಚನೆ ಮಾಡಿ ದೊಡ್ಡ ಸಾಹಿತಿ ಎನಿಸಿಕೊಂಬ ಹಂಬಲವೂ ಇರಲಿಲ್ಲ. ಕೀರ್ತಿ ಶನಿಯತ್ತ ಅವರು ಸುಳಿಯಲೇ ಇಲ್ಲ. ಅವರ ರಚನೆಗಳಿಗೆ ಒಂದು ನಿಯೋಜಿತ ಚೌಕಟ್ಟು ಇರಲಿಲ್ಲ. ಸಾಹಿತ್ಯ ಸೃಷ್ಟಿಯ ಸಂಪ್ರದಾಯದ ಚೌಕಟ್ಟಿನಲ್ಲಿದ್ದುಕೊಂಡೇ ಸಾಹಿತ್ಯಿಕ ಔದಾರ್ಯವನ್ನು ಮೆರೆದು ಜನಸಾಮಾನ್ಯರಿಗೆ ಸರಳ ಹಾಗೂ ಸುಲಭವಾಗಿ ಅರ್ಥವಾಗುವಂಥ ಕನ್ನಡದಲ್ಲಿಯೇ ಕೃತಿಗಳನ್ನು ಮಾಡಿದ್ದಾರೆ. ಹರಿದಾಸರು ತಮ್ಮ ವಿನೂತನ ಪ್ರಯೋಗಗಳನ್ನೂ ಕೂಡ ಕೈಕೊಂಡರು ಈ ಸಾಹಿತ್ಯದಲ್ಲಿ. ಮಹಿಪತಿ ದಾಸರು ತಮ್ಮ ಕೆಲವು ರಚನೆಗಳಲ್ಲಿ ಕನ್ನಡೇತರ ಪದಗಳನ್ನು, ಅಂದರೆ ಉರ್ದು ವಗೈರೆ ಮರಾಠಿ ಪದಗಳನ್ನು ಉದಾರವಾಗಿ ಬಳಸಿ ಭಾಷಾ ಸಾಮರಸ್ಯವನ್ನು ಮೆರೆದರು. ಅವರು ತಮ್ಮ ಭಾಗವತ ಪ್ರವಚನವನ್ನು ಅಂದಿನ ಕಾಲದ ಮುಸ್ಲಿಂ ಬಾದಶಾಹನ ದರ್ಬಾರಿಗೆ ಕೊಂಡೊಯ್ದರು. ಪುರಂದರದಾಸರು, ಪ್ರಸನ್ನ ವೆಂಕಟದಾಸರು ಬಾಲಭಾಷೆಯಲ್ಲಿಯೂ ಕೃತಿಗಳನ್ನು ರಚಿಸಿ ಮಕ್ಕಳಲ್ಲಿಯೇ ಮಕ್ಕಳಂತೆ ಆದರು. ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಪ್ರೌಢಿಮೆಗಳೆರಡನ್ನೂ ಮೆರೆದರು. ಪುರಂದರದಾಸರು ಕೊರವಂಜಿ ಬುಡುಬುಡಿಕೆಯ ಪದಗಳನ್ನು ರಚಿಸಿ ಸಮಾಜವನ್ನು ರಂಜಿಸಿದರಷ್ಟೇ ಅಲ್ಲದೆ ವೇದಾಂತದ ಶಿಕ್ಷಣವನ್ನು ಅದರಲ್ಲಿ ನೀಡಿದರು. ಸವಾಲಿನ ರೂಪದ ಮುಂಡಿಗೆಗಳನ್ನು ರಚಿಸಿದ ಕನಕದಾಸರು ಕನ್ನಡಿಗರ ಬೌದ್ಧಿಕ ಪ್ರೌಢಿಮೆಯನ್ನು ಕೆಣಕಿದ್ದಾರೆ. ಗಲಗಲಿ ಅವ್ವನವರು ಮುಯ್ಯದ ಹಾಡುಗಳನ್ನು ರಚಿಸಿ ಸಂಪ್ರದಾಯದ ಸೊಬಗನ್ನು ಸಾರಿದ್ದಾರೆ. ಹರಪನಹಳ್ಳಿ ಭೀಮವ್ವನ ಒಂದು ರಚನೆಯಲ್ಲಿ ಸುಮಾರು 70 ನಮೂನೆಯ ಸೀರೆಗಳ ವರ್ಣನೆ ಬರುತ್ತದೆ. ಬಯಲಾಟ, ಸಣ್ಣಾಟ, ಕೋಲುಪದ, ತತ್ವಸೂವಾಲಿ ಮುಂತಾದ ವೈವಿಧ್ಯದಿಂದ ಮೆರೆದರು ಅವರೆಲ್ಲ. ಅಂತೆಯೇ ಹರಿದಾಸರು ಕನ್ನಡ ಭಾಷೆಗೆ, ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಸಂಗೀತಕ್ಕೆ, ಕನ್ನಡ ಸಂಸ್ಕೃತಿ ಜನಪದಕ್ಕೆ ನೀಡಿದ ಕೊಡುಗೆ ಅಪೂರ್ವವಾದದ್ದು. ಅದನ್ನು ವರ್ಣಿಸಲೂ ಆಗದು. ಹರೇ ಶ್ರೀನಿವಾಸ. ಇಂದಿನ ನುಡಿಮುತ್ತು ನರಜನ್ಮ ಬಂದಾಗ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಕೃಷ್ಣ ಎಂದರೆ ಕಷ್ಟವೇ ಪರಿಹಾರ. ಕೃಷ್ಣ ಕೃಷ್ಣ ಎನ್ನಬಾರದೆ. ಇದೊಂದು ಪುರಂದರದಾಸರ ಶ್ರೇಷ್ಠ ಕೀರ್ತನೆ. 84 ಲಕ್ಷ ಯೋನಿ ದಾಟಿ ಬಂದ ಈ ಶರೀರ ಉಳಿದ ದೇಹಗಳಿಗಿಂತ ಅತಿ ಉತ್ತಮ ಸಾಧನ ಯೋಗ ಜನ್ಮವಿದು. ಈ ನರಜನ್ಮದಲ್ಲಿ ಭಗವಂತನ ನಾಮಸ್ಮರಣೆ ಮಾಡದಿದ್ದರೆ ಮಾನವ ಜನ್ಮವೇ ವ್ಯರ್ಥವಾದಂತೆ. ಇಂಥ ಜೀವನ ಅಂದರೆ ನೆರಳನ್ನು ಕೊಡದ ಮರವಿದ್ದಂತೆ, ನೀರು ಬತ್ತಿ ಹೋದ ಬಾವಿ ಇದ್ದಂತೆ. ಬಾವಿಯಲ್ಲಿ ನೀರು ಇರದಿದ್ದರೆ ಬಾವಿ ಇದ್ದದ್ದು ವ್ಯರ್ಥವಾದಂತೆಯೇ. ಜ್ಞಾನ ಸಹಿತ ದೇವರಿಗೆ ಭಕ್ತಿ ಮಾಡಬೇಕು. ನಾನು ಭಕ್ತಿ ಮಾಡದಿದ್ದರೆ ದೇವರು ನಮ್ಮ ಮೇಲೆ ಕೋಪಗೊಳ್ಳುವನೋ ಏನೋ ಎಂಬ ಭಯದಿಂದ ಭಕ್ತಿ ಮಾಡುವುದು ಬೇಡ. ದೇವರು ಮಾಡುವ ಅನಂತ ಉಪಕಾರಗಳಿಗೆ ವಿನಯ ಭಾವದಿಂದ ಅವನಲ್ಲಿ ನಾವು ನವವಿಧ ಭಕ್ತಿಯನ್ನು ಮಾಡಬೇಕು. ಅದಕ್ಕೆಂದೇ ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಭಗವಂತನ ಮಹಿಮೆಯನ್ನು ಹೇಳುವಾಗ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ರಮಾಧವ ಒಲಿಸಲರಿಯದೆ ಪಾಮರರು ಬಳಲು ಅನುಭವದೊಳಗೆ ಎಂದು ಹೇಳಿದ್ದಾರೆ. ಭೀಷ್ಮರು ಶರಪಂಜರದ ಮೇಲೆ ಮಲಗಿ ವಿಷ್ಣು ಸಹಸ್ರನಾಮ ಹೇಳಲು ಶ್ರೀಕೃಷ್ಣನು ಕುಳಿತುಕೊಂಡು ಕೇಳಿದ. ಶುಕಮುನಿಗಳು ಭಾಗವತ ಪಾರಾಯಣ ಮಾಡಲು ಶ್ರೀಹರಿ ನರ್ತಿಸುವನಂತೆ ನಾರದಾದಿ ತುಂಬುರ ಮುನಿಗಳು ನರ್ತಿಸಿ ಸ್ತುತಿಸಲು ನಾರಾಯಣ ಒಲಿದು ಅವರಿಗೆ ಪ್ರೀತನಾಗುವನಂತೆ
ಇಷ್ಟು ಸುಲಲಿತವಾಗಿ ಹರಿಯನ್ನು ಒಲಿಸಿಕೊಳ್ಳುವ ಮಾರ್ಗಗಳು ಇರುವಾಗ ಮೂರ್ಖ ಮಾನವ ತನ್ನ ಅಜ್ಞಾನದಿಂದ ಆತನನ್ನು ಒಲಿಸಿಕೊಳ್ಳಲು ಯತ್ನಿಸದೆ ಸಂಸಾರದಲ್ಲೇ ಮುಳುಗಿ ಮುಳುಗಿ ಭಗವಂತನನ್ನೇ ಮರೆತು ಬಿಡುತ್ತಾನೆ. ಆದರೆ ಶ್ರೀಹರಿ ಮಾತ್ರ ತನ್ನನ್ನು ಸ್ತುತಿಸುವ ಭಕ್ತರನ್ನು ಅರೆಗಳಿಗೆಯೂ ಬಿಟ್ಟು ಇರಲಾರನೆಂದು ಭಕ್ತಿಯ ಕಾರುಣ್ಯ ಭಾವವನ್ನು ಜಗನ್ನಾಥದಾಸರು ಒತ್ತಿ ಒತ್ತಿ ಮೇಲಿಂದ ಮೇಲೆ ಹೇಳುತ್ತಾರೆ ತಮ್ಮ ನುಡಿಗಳಲ್ಲಿ. ಇಷ್ಟು ಸುಲಭವಾಗಿ ಭಕ್ತಿಯ ಮಾರ್ಗವಿರುವಾಗ ಮನುಷ್ಯ ಭಗವಂತನನ್ನು ಮರೆಯದೆ ಭಕ್ತಿ ಮಾಡಿ ಸ್ತುತಿಸಿ ತನ್ನ ಮಾನವ ಜನ್ಮವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು. ಪುರಂದರದಾಸರ ಈ ಕೀರ್ತನೆ ತುಂಬ ಮಹತ್ವದ್ದು. ಹರೇ ಶ್ರೀನಿವಾಸ. ನಾಳೆ ಮತ್ತೆ ಭೇಟಿಯಾಗೋಣ.